26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಸೋನಂ ವಾಂಗ್ಚುಕ್ ಬ್ರೇಕ್ ಹಾಕಿದ್ದಾರೆ. ಮೇದಾಂತ್ ಆಸ್ಪತ್ರೆಯಲ್ಲಿ ಉಪವಾಸ ಕೈಬಿಟ್ಟಿದ್ದಾರೆ ಸೋನಂ ವಾಂಗ್ಚುಕ್. ಸಚಿವ ನಡ್ಡಾ ಜಿತೇಂದ್ರ ಸಿಂಗ್ರಿಂದ ವಾಂಗ್ಚುಕ್ ಭೇಟಿಯಾಗಿದೆ. ರಾತ್ರಿ ವಾಂಗ್ಚುಕ್ಗೆ ಜ್ಯೂಸನ್ನು ಕುಡಿಸಿದ್ದಾರೆ ಸಚಿವ ಜೆಪಿ ನಡ್ಡಾ. ಸಚಿವರ ಸಮ್ಮುಖದಲ್ಲೇ ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಯಾವ ಕ್ರಮ ಇಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಭರವಸೆ ಸಿಕ್ಕಿದೆ. ಕ್ರಮ ಕೈಗೊಳ್ಳಲ್ಲ ಅಂತ ಭರವಸೆಯನ್ನ ಕೊಟ್ಟಿರುವಂತ ಬೆನ್ನಲ್ಲೇ ಈಗ ಉಪವಾಸ ಸತ್ಯಾಗ್ರಹವನ್ನ ಸೋನಂ ವಾಂಗ್ಚುಕ್ ಅಂತ್ಯಗೊಳಿಸಿದ್ದಾರೆ. ಜಿತೇಂದ್ರ ಸಿಂಗ್ ಮತ್ತೆ ಜೆಪಿ ನಡ್ಡಾ ಕೇಂದ್ರ ಸಚಿವರು ಇವರ ಸಮ್ಮುಖದಲ್ಲೇ ಭರವಸೆಯ ಪತ್ರವನ್ನ ವಾಂಗ್ಚುಕ್ಗೆ ಹಸ್ತಾಂತರ ಮಾಡಿ ಅದಾದ ಬಳಿಕ ಜ್ಯೂಸನ್ನ ಕುಡಿಸಿದ್ದಾರೆ ಜೆಪಿ ನಡ್ಡಾ. ಜ್ಯೂಸನ್ನ ಕುಡಿದು 26 ದಿನಗಳ ಹಿಂದೆ ಆರಂಭ ಮಾಡಿದ್ದಂತ ಉಪವಾಸ ಸತ್ಯಾಗ್ರಹ ಏನಿದೆ ಅದನ್ನ ಸೋನಂ ವಾಂಗ್ಚುಕ್ ಈಗ ಕೈ ಬಿಟ್ಟಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನ ಜ್ಯೂಸ್ ಕುಡಿಯೋದ್ರ ಮೂಲಕ ಸಚಿವರ ಕೈಯಿಂದಲೇ ಈಗ ಸೋನಂ ವಾಂಗ್ಚುಕ್ ಅವರು ಜ್ಯೂಸನ್ನ ಕುಡಿಯೋದ್ರ ಮೂಲಕ ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಸೋನಂ ವಾಂಗ್ಚುಕ್ರ ಭೇಟಿ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಜೆಪಿ ನಡ್ಡಾ ಮತ್ತೆ ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲೇ ಈಗ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ ಸೋನಂ ವಾಂಗ್ಚುಕ್. ಭರವಸೆ ಸಿಕ್ತು, ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಇಲ್ಲ, ಏನು ಕ್ರಮ ಕೈಗೊಳ್ಳಲ್ಲ ಅಂತ. ಹೀಗಾಗಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಲಾಗಿದೆ. So with that being fulfilled, I'm grateful and I'll be happy to break my fast. Thank you. I have my leaders from the apex body of Ladakh and the KCA were also here, and they have flown all the way from Ladakh, and I'm grateful to them. Thank you. I don't want to thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.